ರೈತರ ಹಬ್ಬ ಎಂದೇ ಪ್ರಸಿದ್ಧಿಯಾಗಿರುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ದಿನಾಂಕ 10, 11, 12ರವರೆಗೆ ನಡೆಯಲಿದ್ದು ಸರ್ವರಿಗೂ ಆದರದ ಸ್ವಾಗತ ಕೋರುವವರು ನಿಕ್ಷೇಪ ಚಿಟ್ಸ್ ಮಾಲೀಕರಾದ ವೈ ನರಸರೆಡ್ಡಿ ಹಾಗೂ ನರೇಶ್ ಕುಮಾರ್, ಕಂಪನಿಯ ಎಲ್ಲ ಪದಾಧಿಕಾರಿಗಳು. ರಾಯಚೂರು ಜಿಲ್ಲೆಯಾದ್ಯಂತ ವಿವಿಧ ಠಾಣೆಗಳಲ್ಲಿ ಸುಳ್ಳು ಪ್ರಕರಣಗಳನ್ನು ರಾಜಾರೋಷವಾಗಿ ಕಾನೂನು ಬಾಹಿರವಾಗಿ ಬೆಂಬಲಿಸುತ್ತಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿ ವಿಶಿಷ್ಟ ಪ್ರತಿಭಟನೆ ನಡೆಸಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರ್ಧರಿಸಿರುವುದಾಗಿ ಪಕ್ಷದ ರಾಜ್ಯ SC/ST ಕಾರ್ಯದರ್ಶಿ ಬಸವಪ್ರಭು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಗಂಜಿ ಸರ್ಕಲ್ನಿಂದ ಜುಲೈ 1ರಂದು ಬೆಳಗ್ಗೆ 10 ಗಂಟೆಗೆ ತಮಟೆ ಚಳುವಳಿ ಮೂಲಕ ದೀಡ ನಮಸ್ಕಾರ ಹಾಕುವ ಪ್ರತಿಭಟನೆ ಮೂಲಕ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಸೇವೆಯಿಂದ ಅಮಾನತ್ ಮಾಡಬೇಕು ಎಂದು ಆಗ್ರಹಿಸಲಾಗುವುದು ಎಂದು ಹೇಳಿದರು. ಮಾನ್ವಿ ರಾಯಚೂರು ಗ್ರಾಮೀಣ ಮಾರ್ಕೆಟ್ ಯಾರ್ಡ್ ಠಾಣೆಗಳಲ್ಲಿ ಸುಳ್ಳು ಪ್ರಕರಣಗಳು ದಾಖಲಾಗಿರುವುದಾಗಿ ಆರೋಪಿಸಿದ ಅವರು, ದೂರು ನೀಡಿದಾಗ ವಿಳಂಬ ನೀತಿ ಅನುಸರಿಸುವ ಪೊಲೀಸರು ಸುಳ್ಳು ಪ್ರತಿದೂರು ನೀಡಿದಾಗ ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ದೂರನ್ನು ದಾಖಲಿಸುತ್ತಿರುವುದರ ಹಿಂದಿನ ಮರ್ಮವನ್ನು ಸರ್ಕಾರ ಭೇದಿಸಿ ಅಮಾಯಕರಿಗೆ, ಈ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯವನ್ನು ಕೊಡಬೇಕಾದರೆ ಭ್ರಷ್ಟ ಪೊಲೀಸರ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಬೇಕು ಎಂದು ಆಗ್ರಹಿಸಿದರು. ಜನಸಾಗರವೇ ವೈಭವದ ಭವ್ಯ ಮೆರವಣಿಗೆಯನ್ನು ವೀಕ್ಷಿಸುತ್ತಿರುವ ಹೊಸ 300 ಕಾಪು ಸಮಾಜದ ಪ್ರಾಬಲ್ಯ ಪ್ರದರ್ಶಿಸಿತು. ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿಯ ಉತ್ಸವ ಮೂರ್ತಿಯ ಈ ಅದ್ಧೂರಿ ಮೆರವಣಿಗೆಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ಕಲಾ ತಂಡಗಳು ಪಾಲ್ಗೊಳ್ಳುವಿಕೆ ಮೈಸೂರು ಜಂಬೂ ಸವಾರಿ ನೆನಪಿಸಿತು. ಮುಂಗಾರು ಹಬ್ಬವನ್ನು ವೀಕ್ಷಿಸಲು ಜನಸಾಗರವು ಅಪಾರ ಸಂಖ್ಯೆಯಲ್ಲಿ ನಗರದ ಗಂಜ್ ವೃತ್ತದಿಂದ ಬಸವನಬಾವಿ ವೃತ್ತದ ಮೂಲಕ ಭಾರೀ ಸಂಖ್ಯೆಯಲ್ಲಿ ಸೇರಿದರು. 25ನೇ ಬೆಳ್ಳಿ ಸಂಭ್ರಮದ ಹಿನ್ನೆಲೆ ನಿರೀಕ್ಷೆ ಮೀರಿ ಜನರು ಸೇರಿದ್ದರು. ಮೆರವಣಿಗೆ ನಗರದ ಪಾಪಾರೆಡ್ಡಿಯವರ ನಿವಾಸದಿಂದ ಆರಂಭಗೊಂಡು ಬಸವನಬಾವಿ ಚೌಕ್, ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ವಿವಿಧ ಬಡಾವಣೆಗಳ ಮೂಲಕ ಮಾತಾ ಲಕ್ಷ್ಮಮ್ಮ ದೇವಸ್ಥಾನಕ್ಕೆ ಬಂದು ಮೆರವಣಿಗೆಯ ಉದ್ದಕ್ಕೂ ರಸ್ತೆಯ ಎರಡೂ ಬದಿಯಲ್ಲಿ ಅಪಾರ ಸಂಖ್ಯೆಯ ಜನರು ನಿಂತುಕೊಂಡು ವೈಭವದ ಮೆರವಣಿಗೆಯನ್ನು ವೀಕ್ಷಿಸಿದರು. ಅನೇಕ ಜನರು ರಸ್ತೆ ಬದಿಯಲ್ಲಿರುವ ಕಟ್ಟಡ, ಮನೆಯ ಮಹಡಿ ಮೇಲೆ ನಿಂತುಕೊಂಡು ಮೆರವಣಿಗೆಯನ್ನು ವೀಕ್ಷಿಸಿದರು. ಮೆರವಣಿಗೆಯು ಜನರ ಮನಸೂರೆಗೊಂಡಿತು. ಕಲಾ ತಂಡಗಳ ಜೊತೆಯಲ್ಲಿ ಜನರು ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು. ಇಮಿಡಿಯೇಟ್ ಆಗಿ ಯಾವುದೇ ಒಂದು ದಿವಸನೂ ಅವರು ಲೇಟ್ ಮಾಡ್ತಾರೆ. ಸುಳ್ಳು ದೂರನ್ನ ಬೇಕಾದ್ರೆ ಬೇಗ ಮಾಡ್ತಾರೆ, ಆದ್ರೆ ನಿಜವಾದ ದೂರನ್ನ ಅವರು ತಗೊಳ್ಳಲ್ಲ. ಇದೇ ಒಂದು ಉದಾಹರಣೆ ಸರ್. ಆಮೇಲೆ ಇವತ್ತು ಸುಳ್ಳು ದೂರು ದಾಖಲು ಮಾಡೋದ್ರಿಂದ ಎಷ್ಟೋ ಜನ ಅಮಾಯಕರು ಜೈಲಿನಲ್ಲಿ ಕುಳಿತಾ ಇದ್ದಾರೆ. ಇದು ಬಹಳಷ್ಟು ಉದಾಹರಣೆಗಳಿವೆ. ನಾನು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದ್ದೀನಿ. ಸುಳ್ಳು ದೂರು ದಾಖಲಿಸಿ ಜೈಲಿಗೆ ಏನು ಹೋಗಿರ್ತಾರೆ ಅಮಾಯಕರು, ಅವರು 900 ಜನ ಏನು ಸತ್ತೋಗಿದ್ದಾರೆ. ಅಲ್ಲೇ ಅವರು ಜೀವ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಒಂದು ಪತ್ರಿಕೆಯಲ್ಲಿ ಕೂಡ ನಾನು ಓದಿದ್ದೀನಿ. ಹಾಗಾಗಿ ದಯವಿಟ್ಟು ನಮ್ಮ ಉದ್ದೇಶ ಏನಿಲ್ಲ, ಸುಳ್ಳು ದೂರನ್ನ ತಗೊಬಾರ್ದು ಅಂತ ನಾವು ಹೇಳ್ತಿದೀವಿ. ಬಟ್ ನಾವು ಹೋಗಿ ಕೇಳಿದ್ವಿ ಪೊಲೀಸರಿಗೆ, ಯಾಕೆ ಸರ್ ನೀವು ಸುಳ್ಳು ದೂರ ಬಂತೀರಿ ಅಂತ. ಇಲ್ಲ, ದೂರಿಗೆ ಪ್ರತಿ ದೂರು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ದೂರಿಗೆ ಪ್ರತಿ ದೂರು ಇರಲಿ ಸರ್. ನೀವು ಒಬ್ಬ ಪೊಲೀಸ್ ಅಧಿಕಾರಿ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ದೂರು ತಗೋಬೇಕು, ಯಾವ ದೂರು ತಗೋಬಾರ್ದು ಅಂತ. ಅಮಾಯಕರ ಮೇಲೆ ಸುಮ್ಮನೆ ದೂರು ತಗೋಬೇಡಿ ಅನ್ನೋ ವಿಚಾರ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಆದ್ರೆ ಅವ್ರ ಕೆಲಸ ಅವರು ಬಿಡ್ತಾ ಇಲ್ಲ. ಅವರು ಬರೇ ನಮ್ಮ ಮಟ್ಟಿಗೆ ಅವರು ಠಾಣೆ ಅವ್ರಿಗೊಂದು ವ್ಯವಹಾರದ ಅಡ್ಡ ಆಗ್ಬಿಟ್ಟಿದೆ. ಎಷ್ಟೋ ಜನ ಬ್ರೋಕರ್ಸ್ಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾರೆ ಇವತ್ತಿನ ದಿವಸ. ಹಾಗಾಗಿ ನಾವು ಜುಲೈ 1ನೇ ತಾರೀಕು ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಗಂಜ್ ಸರ್ಕಲ್ ಇಂದ SP ಕಚೇರಿವರೆಗೆ ದೀಡ ನಮಸ್ಕಾರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಈ ಪತ್ರಿಕಾ ಮಾಧ್ಯಮದವರು ಈ ಸುದ್ದಿಯನ್ನ ಅತಿ ಹೆಚ್ಚಾಗಿ ಪ್ರಕಟಿಸಬೇಕಂತ ಹೇಳಿ ಕೇಳ್ಕೊತಿದ್ದೀನಿ. ಇನ್ನು ಅತಿ ಹೆಚ್ಚಾಗಿ ಪಂಪಪಟ್ಟಿಯವರು
ಈ ಸಂದರ್ಭದಲ್ಲಿ ಪಂಪಾಪತಿ, ಹುಸೇನ್ ಬಾಷಾ, ಆಂಜನೇಯ, ಇಮಾಂ ಸಾಬ್ ಸೇರಿದಂತೆ ಇತರರಿದ್ದರು.